ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಡೈಲಿ ಎಜಾಕ್ಯುಲೇಷನ್ ಮಾಡ್ಕೊಳ್ಳೋದ್ರಿಂದ ಹಸ್ತಮೈಥುನ, ಮ್ಯಾಸ್ಟರ್ಬೇಷನ್ ಇರ್ಬೋದು ಅಥವಾ ಇಂಟರ್ ಕೋರ್ಸ್ ಸಂಭೋಗ ಇರ್ಬೋದು, ಇದರಿಂದ ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗುತ್ತೆ, ಸ್ಪರ್ಮ್ ಕಂಪ್ಲೀಟ್ ಖಾಲಿ ಆಗತ್ತೆ, ತುಂಬ ವೀಕ್ನೆಸ್ ಆಗುತ್ತೆ ಅಂತ ಕೆಲವೊಬ್ರು ಹೇಳಿದರೆ, ಸೊ ಇದರಿಂದ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಬಾಡಿ ಒಂಥರ ಫ್ರೀ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ ಅಂತೇಳಿ ಕೆಲವೊಬ್ರು ಹೇಳ್ತಾರೆ. ಆ್ಯಕ್ಚುಲಿ ಸೈಂಟಿಫಿಕಲಿ ಏನು ಚೇಂಜಸ್ ಆಗತ್ತೆ ಅದ್ರ ಬಗ್ಗೆ ಬ್ರೀಫ್ ಆಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್, ಪೆನ್ನಿಸ್ ವೆಜಿನದಲ್ಲಾಗೋ ಇನ್ಫೆಕ್ಷನ್ ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಹ್ಯೂಮನ್ಸಿಗೆ, ಮನುಷ್ಯರಿಗೆ ನಿದ್ದೆ, ಆಹಾರ ಎಷ್ಟು ನ್ಯಾಚುರಲ್ ಆಗಿ ಇಂಪಾರ್ಟೆಂಟು, ಸೆಕ್ಸ್ ಅಥವಾ ಲೈಂಗಿಕತೆನೂ ಅಷ್ಟೇ ಇಂಪಾರ್ಟೆಂಟ್. ಆದರೆ ಈ ಲೈಂಗಿಕತೆ ಮತ್ತು ಸೆಕ್ಸ್ ಬಗ್ಗೆ ತುಂಬ ಡೌಟ್ ಇರುತ್ತೆ, ಗಿಲ್ಟ್ ಇರುತ್ತೆ, ಶೇಮ್ ಇರುತ್ತೆ, ಏನೋ ಒಂಥರ ಡಿಸ್ಕಂಫರ್ಟ್ ಇರುತ್ತೆ, ಯಾರ ಹತ್ರ ಕೇಳಬೇಕು ಅನ್ನೋ ಒಂದು ಗೊಂದಲ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಎಜಾಕ್ಯುಲೇಷನ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ತೊಂದರೆ ಆಗುತ್ತೆ, ಒಂದು 5 ಕಾಮನ್ ಕ್ವಶನ್ಗೆ ಆನ್ಸರ್ ಕೊಡ್ತೇನೆ. ಫಸ್ಟು, ಸ್ಪರ್ಮ್ ಕೌಂಟ್ ಅಥವಾ ಸ್ಪರ್ಮ್ ಕಂಪ್ಲೀಟ್ ಖಾಲಿ ಆಗುತ್ತಾ? ಆ್ಯಕ್ಚುಲಿ ಡೈಲಿ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಒಂದು ಸ್ಪರ್ಮು 72 ಅವರ್ಸಲ್ಲಿ ರೆಡಿ ಆಗುತ್ತೆ. ಡೈಲಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಆದರೆ ಸ್ಪರ್ಮ್ ಯಾವತ್ತು ಖಾಲಿ ಅಥವಾ ಸೀಸ್ ಆಗಲ್ಲ, ಡೈಲಿ ಪ್ರೊಡಕ್ಷನ್ ಇರುತ್ತೆ. ಡೈಲಿ ಸ್ಪರ್ಮ್ ಪ್ರೊಡಕ್ಷನ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಫಿಸಿಕಲ್ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು. ಡೈಲಿ ಎಜಾಕ್ಯುಲೇಷನ್ ಆದರೆ ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಒಂದು ಸರಿ ಎಜಾಕ್ಯುಲೇಷನ್, ಮ್ಯಾಸ್ಟರ್ಬೇಷನ್ ಇರ್ಬೋದು, ಸೆಕ್ಸ್ ಇರ್ಬೋದು, ಸ್ಪರ್ಮ್ ಹೊರಗಡೆ ಬರ್ತಿದ್ದಂಗೆ ಅಟ್ಲೀಸ್ಟ್ 2 to 4 ಅವರ್ಸು ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗಿರುತ್ತೆ. ಆದರೆ ಮತ್ತೆ ಅದು ರೀಬ್ಯಾಕ್ ಆಗುತ್ತೆ, ಮತ್ತೆ ಟೆಸ್ಟೋಸ್ಟಿರೋನ್ ಲೆವೆಲ್ ನಾರ್ಮಲ್ ಬರುತ್ತೆ. ಡೈಲಿ ಮಾಡ್ಕೊಳ್ಳೋದ್ರಿಂದ ಟೆಸ್ಟೋಸ್ಟಿರೋನ್ ಲೆವೆಲಲ್ಲಿ ಏನು ಚೇಂಜಸ್ ಆಗಲ್ಲ. ಥರ್ಡ್ ಕ್ವಶನ್, ಫಿಸಿಕಲಿ ಮೆಂಟಲಿ ಏನಾದ್ರು ಚೇಂಜಸ್ ಆಗುತ್ತಾ? ಡೈಲಿ ಎಜಾಕ್ಯುಲೇಷನ್ ಆಗೋದ್ರಿಂದ ಬ್ರೈನಲ್ಲಿ ಡೋಪಮಿನ್ ಓವರ್ಲೋಡ್ ಆಗೋದ್ರಿಂದ ಮೈಂಡ್ ಒಂಥರ ಇರಿಟೇಷನ್ ಆಗುತ್ತೆ, ನಿದ್ದೆ ಪ್ರಾಪರಾಗಿ ಬರಲ್ಲ, ಯಾವುದಕ್ಕೂ ಫೋಕಸ್ ಮಾಡಲಿಕ್ಕಾಗಲ್ಲ, ಆಂಗ್ಸೈಟಿ, ಡಿಪ್ರೆಷನ್ ಇವೆಲ್ಲ ಬ್ರೈನ್ ಡಿಸ್ಟರ್ಬ್ ಆಗೋದ್ರಿಂದ ಆಗತ್ತೆ. ಫಿಸಿಕಲಿ ಬಂದು ಬ್ಯಾಕ್ ಪೇನ್ ಬರೋದು, ಒಂದು ಬಾಡಿ ವೀಕ್ನೆಸ್ ಫೀಲ್ ಆಗೋದು, ಎಲ್ಲೋ ಒಂದು ಎಕ್ಸಸೈಸ್ ಅಥವಾ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇಲ್ಲದೆ ಇರೋದು, ಇದೆಲ್ಲ ಆಗತ್ತೆ. ಫೋರ್ತ್, ಕಾಮನ್ ಆಗಿ ಕೇಳೋದು, ಡೈಲಿ ಇಂಟರ್ ಕೋರ್ಸ್ ಮಾಡೋದ್ರಿಂದ ಕನ್ಸೀವ್ ಅಥವಾ ಪ್ರೆಗ್ನೆನ್ಸಿ ಆಗುತ್ತಾ ಇಲ್ವಾ ಅಂತೇಳಿ. ಡೈಲಿ ಎಜಾಕ್ಯುಲೇಷನ್ ಆಗೋದ್ರಿಂದ ಮೊಟಿಲಿಟಿ ಅಥವಾ ಮಾರ್ಫಾಲಜಿ ಏನಿದೆ ಅದರಲ್ಲಿ ತುಂಬ ವೇರಿಯೇಷನ್ ಆಗುತ್ತೆ. ಅದಕ್ಕೇನು ಮಾಡಬೇಕು, ಆಲ್ಟರ್ನೇಟ್ ಡೇಸ್ ಅಥವಾ 2 to 3 days ಒನ್ ಟೈಮ್ ಇಂಟರ್ ಕೋರ್ಸ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ. ಯಾಕಂದರೆ ಒಂದು ಸ್ಪರ್ಮು 3.5 days ಲೈವ್ ಇರೋದ್ರಿಂದ ಡೈಲಿ ಇಂಟರ್ ಕೋರ್ಸ್ ಮಾಡಬೇಕು ಅಂತ ಕಂಪಲ್ಸರಿ ಇರಲ್ಲ. ನೆಕ್ಸ್ಟ್, ಪ್ರೋಸ್ಟೇಟ್ ಹೆಲ್ತ್ಗೆ ಏನಾದರೂ ಬೆನಿಫಿಟ್ ಇದೆಯಾ ಅಂತೇಳಿ. ಪ್ರೋಸ್ಟೇಟ್ ಅನ್ನೋದು ಒಂದು ಗ್ಲ್ಯಾಂಡ್. ಸ್ಪರ್ಮ್ ಯಾವಾಗ ಎಜಾಕ್ಯುಲೇಟ್ ಆಗುತ್ತೆ ಅದ್ರ ಜೊತೆಗೆ ಪ್ರೋಸ್ಟೇಟಲ್ಲೂ ಒಂದು ಫ್ಲೂಯಿಡ್ ರಿಲೀಸ್ ಆಗುತ್ತೆ. ಇದರಿಂದ ಪ್ರೋಸ್ಟೇಟ್ ಆಕ್ಟಿವ್ ಆಗುತ್ತೆ. ಆದರೆ ಡೈಲಿ ಮಾಡ್ಕೊಳ್ಳೋದ್ರಿಂದ ಅಲ್ಲೂ ಒಂದು ಆರ್ಗನ್ಗೆ ಓವರ್ಲೋಡ್ ಆಗೋದ್ರಿಂದ ಡಿಸ್ಕಂಫರ್ಟ್ ಅಂತೇಳಿ ಆಗುತ್ತೆ. ಈ ಡೈಲಿ ಎಜಾಕ್ಯುಲೇಷನ್ ಬಗ್ಗೆ ಇನ್ನೂ ಏನಾದ್ರು ತೊಂದರೆ ಆಗುತ್ತಾ, ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ, ನಾನು ಆನ್ಸರ್ ಕೊಡ್ತೇನೆ. ಸೊ ಫ್ರೆಂಡ್ಸ್, ಡೈಲಿ ಎಜಾಕ್ಯುಲೇಷನ್ ಅಥವಾ ಡೈಲಿ ಸ್ಪರ್ಮ್ ಔಟ್ ಮಾಡೋದಕ್ಕೆ ಒಂದು ಕಾಮನ್ ಆಗಿ ಹೇಳಬೇಕು ಅಂದರೆ, ಡೈಲಿ ಸ್ವೀಟ್ ತಿನ್ನೋದ್ರಿಂದ ನಮಗೆ ಆ ಟೇಸ್ಟು, ಆ ಒಂದು ಖುಷಿ ಅಂತೇಳಿ ಸಿಗಲ್ಲ. ಅದೇ ರೀತಿ ಎಜಾಕ್ಯುಲೇಷನು ಸಹ ಯಾವಾಗ ಮೆಂಟಲಿ ಫಿಸಿಕಲಿ ಸ್ಟ್ರೈನ್ ಆಗುತ್ತೆ, ಬಾಡಿ ಡಿಸ್ಕಂಫರ್ಟ್ ಆಗ್ತಾ ಹೋಗುತ್ತೆ. ಅಪರೂಪಕ್ಕೊಂದ್ಸರಿ ಅಂದರೆ ಮ್ಯಾಸ್ಟರ್ಬೇಷನ್ ವೀಕ್ಲಿ 1 time. ಈಗ ಸೆಕ್ಷುವಲಿ ಹೇಳಬೇಕು ಅಂದರೆ ವೀಕ್ಲಿ 2 to 3 times ಆ್ಯಕ್ಟಿವ್ ಇತ್ತು ಅಂದರೆ ಫಿಸಿಕಲಿ ಮೆಂಟಲಿ ನಾವು ಫಿಟ್ ಆಗ್ತೀವಿ ಹೊರತು ಇದರಿಂದ ಏನೂ ತೊಂದರೆ ಆಗಲ್ಲ. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.